ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. ಇವತ್ತೇ ಒಂದು ನ್ಯೂಸ್ ಅಪ್ಡೇಟ್ ಆಗಿದೆ. ಅದು ಬಂದ್ಬಿಟ್ಟು ಕರ್ನಾಟಕ ಶಾಲಾ ಗುಣಮಟ್ಟ ಮೂಲ್ಯಾಂಕನ ಮತ್ತು ಅಂಗೀಕರಣ ಪರಿಷತ್ ಅವರು ಒಂದು ಸುತ್ತೋಲೆಯನ್ನು ದಿನಾಂಕ 12/9/2023 ಹೊರಡಿಸಿದ್ದಾರೆ. ಅದು ಇವತ್ತು ಪ್ರಕಟವಾಗಿದೆ. ಅದು ಬಂದ್ಬಿಟ್ಟು 2023-24ನೇ ಸಾಲಿನ NMMS ಪರೀಕ್ಷೆಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಇದು 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಒಂದು ಗುಡ್ ನ್ಯೂಸ್ ಅಂತಲೇ ಕೂಡ ಹೇಳ್ಬೋದು. ಯಾಕಂದ್ರೆ ತುಂಬ ಚೆನ್ನಾಗಿ ಸ್ಕಾಲರ್ಶಿಪ್ ಸಿಗ್ತದೆ. ಅಪ್ ಟು ನೀವು 8th ಪಾಸ್ ಆಗಿದ್ರೆ ಸಾಕು, ಸೆಕೆಂಡ್ ಇಯರ್ವರೆಗೂ ಕೂಡ ನೀವು ಏನು ಮಾಡ್ಬೋದು, ವರ್ಷಕ್ಕೆ 12,000ರಂತೆ ಸ್ಕಾಲರ್ಶಿಪ್ ನಿಮ್ಗೆ ಏನಾಗ್ತದಪ್ಪ ಅಂದರೆ ಸಿಗ್ತದೆ. ಓಕೆನಾ? ಈ 12,000 ರೂಪಾಯಿ ಸ್ಕಾಲರ್ಶಿಪ್ಪನ್ನು 8th ಪಡಿಬೇಕಾದ್ರೆ ಏನೆಲ್ಲ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಅವರು ಹೇಳಿದ್ದಾರೆ. ಅದನ್ನು ಚೆನ್ನಾಗಿ ತಾವೇನು ಮಾಡ್ಕೊಳ್ಬೇಕು, ಅರ್ಥವನ್ನು ಮಾಡ್ಕೊಳ್ಬೇಕು. ಸೊ ಮೊದಲನೇದು ಪರೀಕ್ಷೆ ಯಾವಾಗಿದೆ ಅಂತಂದರೆ ದಿನಾಂಕ 17/12/2023 ನಡೆಸಲಾಗುವುದು ಅಂತ ಇದೆ. ಓಕೆ, ಅಂದರೆ ನಿಮ್ಮ ಎಕ್ಸಾಮ್ ಯಾವಾಗ ಆಗ್ತಾವೆ? ಡಿಸೆಂಬರ್ 17 ಆಗ್ತಾವೆ. ಇನ್ನು ಮುಂದೆ ಈ ಅರ್ಜಿಗಳನ್ನು ಏನು ಮಾಡ್ತಾರಪ್ಪ ಅಂತಂದರೆ ದಿನಾಂಕ 13/9/2023 ಪ್ರಾರಂಭವಾಗ್ತವೆ. 4/10/2023 ಏನಾಗ್ತದಪ್ಪ ಅಂದ್ರೆ ಮುಗೀತದೆ. ನಿಮ್ಮ NMMS ಅರ್ಜಿಗಳನ್ನು ಯಾರೆಲ್ಲ ಸಬ್ಮಿಟ್ ಮಾಡ್ಬೇಕಂತಿರಲ್ಲ ಅವರು 13/9 4/10 ಒಳಗಡೆ ತಾವೇನು ಮಾಡಬೇಕಪ್ಪ ಅಂತಂದರೆ ನಿಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರನ್ನು ಸಂಪರ್ಕ ಮಾಡಿದರೆ ಸಾಕು, ಅವರು ಅದಕ್ಕೆ ಸಂಬಂಧಪಟ್ಟಂತೆ ಏನು ಮಾಡ್ತಾರೆ, ಮಾಹಿತಿಗಳನ್ನು ಕೊಡ್ತಾರೆ. ಇನ್ನು ಇದು ಸರ್ಕಾರಿ ಅನುದಾನಿತ ಮತ್ತು ಸ್ಥಳೀಯ ಸಂಸ್ಥೆಗಳ ವಿದ್ಯಾರ್ಥಿಗಳು 8ನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಕ್ಕಂಥವ್ರಿಗೆ ಮಾತ್ರ ಇದು ಏನಾಗ್ತದಪ್ಪ ಅಂದ್ರೆ ಅನ್ವಯವಾಗ್ತದೆ. ಆಮೇಲೆ ಈ ಪರೀಕ್ಷೆನ ಕನ್ನಡ, ಇಂಗ್ಲೀಷ್, ಉರ್ದು, ಮರಾಠಿ, ತೆಲುಗು ಮಾಧ್ಯಮದಲ್ಲಿನೂ ಕೂಡ ನಡೀತದೆ ಅಂತ ಹೇಳಿದ್ದಾರೆ. ತಾಲೂಕು ಕೇಂದ್ರಗಳಲ್ಲಿ ಪರೀಕ್ಷಾ ಕೇಂದ್ರಗಳು ಇರ್ತದೆ. ಇನ್ನು ಅರ್ಹತೆಗಳು ನೋಡೋದಾದರೆ ಸರ್ಕಾರಿ ಅನುದಾನಿತ ಮತ್ತು ಲೋಕಲ್ ಬಾಡಿ ಸ್ಕೂಲ್ಗಳು ಮಾತ್ರ 8ನೇ ತರಗತಿಯ NMMS ಪರೀಕ್ಷೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಈ ವಸತಿ ಶಾಲೆಗಳು NMMS ಪರೀಕ್ಷೆಗೆ ಅರ್ಜಿ ಸಲ್ಲಿಸಲಿಕ್ಕೆ ಬರೋದಿಲ್ಲ ಅಂತ ಹೇಳಿದ್ದಾರೆ. ಅದನ್ನು ಆಲ್ರೆಡಿ ಅವರು ಕೊಟ್ಟಿದ್ದಾರೆ. ಇನ್ನು ಮುಂದೆ ಈ NMMS ಪರೀಕ್ಷೆಯನ್ನು ಸಲ್ಲಿಸಬೇಕಾದ್ರೆ ಏನು ನಿಬಂಧನೆಗಳಿದಾವೆ ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟು ಸರ್ಕಾರಿ ಅನುದಾನಿತ ಮತ್ತು ಲೋಕಲ್ ಬಾಡಿ ಸ್ಕೂಲ್ಗಳು ಮಾತ್ರ ಸಲ್ಲಿಸಬೇಕು. ವಿದ್ಯಾರ್ಥಿ 8ನೇ ತರಗತಿಯಲ್ಲಿ ಓದ್ತಾ ಇರಬೇಕು. ಆತ 7ನೇ ತರಗತಿಯಲ್ಲಿ ಸಾಮಾನ್ಯ ವರ್ಗ ಮತ್ತು ಇತರೆ ಹಿಂದುಳಿದ ವರ್ಗದವರು ಆಗಿದ್ದರೆ 55% ಅಂಕ, ಮತ್ತು SC ST ದವರಿದ್ದರೆ 50% ಅಂಕಗಳನ್ನು ಪಡೆದು ಪಾಸಾಗಿರಬೇಕು. ನಿಮ್ಮ ಪೋಷಕರ ವರಮಾನ 3,50,000 ರೂಪಾಯಿ ಮೀರಿರಬಾರದು ಅಂತಕ್ಕಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಇದೆ. ಇನ್ನು 2 ಪೇಪರ್ ಇರ್ತವೆ. ಇದರಲ್ಲಿ ಮ್ಯಾಟ್ ಮತ್ತು ಸ್ಯಾಟ್ ಅಂತಕ್ಕಂಥದ್ದು 2 ಪೇಪರ್ ಇರ್ತವೆ. ಸೊ ಮ್ಯಾಟ್ ಅಂದ್ರೆ ಮೆಂಟಲ್ ಎಬಿಲಿಟಿ ಟೆಸ್ಟ್, 90 ಅಂಕಗಳಿರ್ತಾವೆ, 90 ಬಹು ಆಯ್ಕೆ ಪ್ರಶ್ನೆಗಳಿರ್ತಾವೆ. ಆಮೇಲೆ ಸ್ಯಾಟು ಕೂಡ ಏನಾಗಿರ್ತದಪ್ಪ ಅಂದ್ರೆ ಅಲ್ಲಿ ವಿಜ್ಞಾನ ಇರ್ತದೆ, ಸಮಾಜ ವಿಜ್ಞಾನ ಇರ್ತದೆ, ಜೊತೆಗೆ ಗಣಿತನೂ ಕೂಡ ಇರ್ತದೆ. ಆ 3 ವಿಷಯದಲ್ಲಿನೂ ಕೂಡ 90 ಪ್ರಶ್ನೆಗಳಿರ್ತಾವೆ, 90 ಅಂಕಗಳಿಗೆ ಇರ್ತಾವೆ. 180 ಅಂಕಗಳ ಪರೀಕ್ಷೆ ಇರ್ತದೆ. ಸೊ ಅದನ್ನು ಈ ತರನಾಗಿ ಅವ್ರು ಏನು ಮಾಡಿದ್ದಾರೆ, ಕೊಟ್ಟಿದ್ದಾರೆ. ಸೊ 90 ಅಂಕಗಳಿಗೆ 90 ನಿಮಿಷನೇ ಇರ್ತದೆ. ಸೊ ಫಸ್ಟ್ ಪೇಪರ್, ಸೆಕೆಂಡ್ ಪೇಪರ್ ಎಲ್ಲನೂ ಕೂಡ 90 ಕ್ವಶನ್ಸ್, 90 ಮಿನಿಟ್ಸ್. ಸೊ ಸೆಕೆಂಡ್ ಸ್ಯಾಟಲ್ಲಿ ಏನಿರ್ತದೆ, ಸೈನ್ಸ್ನಿಂದ 35 ಕ್ವಶನ್, SS-ದಿಂದ 35 ಕ್ವಶನ್, ಗಣಿತದಿಂದ 20 ಕ್ವಶನ್ಸ್ ಇರ್ತಾವೆ. ಇನ್ನು ಪರೀಕ್ಷೆ ನಿಮಗೆ ಗೊತ್ತಿದೆ 17/12/2023 ಭಾನುವಾರದಂದಿದೆ. ಸೊ ಫಸ್ಟ್ ಪೇಪರ್ ಬೆಳಗ್ಗೆ 10:30ರಿಂದ 12 ಗಂಟೆ ಇದೆ. ಸೆಕೆಂಡ್ ಪೇಪರ್ 2ರಿಂದ 3:30 ಇದೆ. ಸೊ ಅದನ್ನು ಯಾವ ಥರನಾಗಿ ಆಯ್ಕೆ ಮಾಡ್ತಾರೆ ಅನ್ನೋತಕ್ಕದ್ದನ್ನು ಕೊಟ್ಟಿದ್ದಾರೆ. ಸೊ ಟೋಟಲಿ ಆಗಿರ್ತಕ್ಕಂಥ ರಿಸರ್ವೇಷನ್ ಪಾಲಿಸಿ ಮೇಲೆ ಏನು ಮಾಡ್ತಾರೆ, DSCRT ಅವರು ಆಯ್ಕೆಯನ್ನು ಮಾಡ್ತಾರೆ. ಎಷ್ಟು ಸ್ಕಾಲರ್ಶಿಪ್ ಇದೆ ಅಂದರೆ ನಿಮಗೆ 9ನೇ ತರಗತಿಯಿಂದ ತಿಂಗಳಿಗೆ 1,000ದಂತೆ ವರ್ಷಕ್ಕೆ 12,000 ರೂಪಾಯಿ 4 ವರ್ಷಗಳವರೆಗೆ ಕೊಡ್ತಾರೆ. ಅಪ್ ಟು ಸೆಕೆಂಡ್ ಇಯರ್ವರೆಗೂ ಕೂಡ ಏನು ಮಾಡ್ತಾರೆ, ನಿಮಗೆ 12,000 ರೂಪಾಯಿ ಕೊಡ್ತಾರೆ. ಅಂದರೆ 48,000 ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಈ ಎಕ್ಸಾಮ್ದಿಂದ ಸ್ಕಾಲರ್ಶಿಪ್ ನಿಮಗೆ ಏನು ಮಾಡ್ತದಪ್ಪ ಅಂದ್ರೆ ಸಿಗ್ತದೆ NMMS ಪರೀಕ್ಷೆಯನ್ನು ಪಾಸ್ ಮಾಡೋದ್ರಿಂದ. ಇನ್ನು ಅದನ್ನು ವರ್ಷ ತಾವು ರಿನ್ಯೂವಲ್ ಮಾಡಬೇಕಾಗ್ತದೆ. ಅದನ್ನು ನಿಮ್ಮ ಹೆಡ್ ಮಾಸ್ಟರ್ ಅವ್ರು ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ ಹೇಳ್ತಾರೆ. ಇನ್ನು ಫೀಸ್ ಎಷ್ಟಿದೆ ಅಂತಂದರೆ ಸಾಮಾನ್ಯ ಮತ್ತು ಇತರೆ ಹಿಂದುಳಿದ ವರ್ಗದವರು ಪರೀಕ್ಷೆ ತಗೋಬೇಕಾದ್ರೆ 20 ರೂಪಾಯಿ ಕೊಡಬೇಕು. SC ST ವಿದ್ಯಾರ್ಥಿಗಳಿದ್ದರೆ ಅದನ್ನು 10 ರೂಪಾಯಿ ನೀವು ಏನು ಮಾಡಬೇಕಾಗ್ತದೆ, ಶಾಲೆ ಮುಖ್ಯೋಪಾಧ್ಯಾಯರಿಗೆ ಕೊಟ್ಟು ಅರ್ಜಿಗಳನ್ನು ತಾವೇನು ಮಾಡಬೇಕಾಗ್ತದೆ, ತುಂಬಬೇಕಾಗ್ತದೆ. ಕೆಳಗಡೆ ಎಲ್ಲ ಒಂದು ಮಾಹಿತಿ ಏನಾಗದಪ್ಪ ಅಂದ್ರೆ ಅದು ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಮತ್ತು ಸಂಬಂಧಪಟ್ಟಂಥ ಇಲಾಖೆಯ ವಿವಿಧ ಸ್ತರದ ಅಧಿಕಾರಿಗಳಿಗೆ ಏನು ಮಾಡಿದ್ದಾರೆ, ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಇಷ್ಟಿತ್ತು. ಹೆಚ್ಚಿನ ಮಾಹಿತಿಗಾಗಿ ನೀವು ಕಡ್ಡಾಯವಾಗಿ ನಿಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರನ್ನ, ತರಗತಿ ಶಿಕ್ಷಕರನ್ನ ಸಂಪರ್ಕವನ್ನು ಮಾಡಿದರೆ ಅವರು NMMS ಪರೀಕ್ಷೆಗೆ ಡೀಟೇಲ್ ಆಗಿರ್ತಕ್ಕಂಥ ನಿಮ್ಮ ಕಾಸ್ಟ್ ಇರಬೇಕಾಗ್ತದೆ, ಇನ್ಕಮ್ ಇರಬೇಕಾಗ್ತದೆ, ಫೋಟೋ ಇರಬೇಕಾಗ್ತದೆ, ಬ್ಯಾಂಕ್ ಪಾಸ್ಬುಕ್ ಇರಬೇಕಾಗ್ತದೆ. ಓಕೆ, ಅದನ್ನು ಸಂಬಂಧಪಟ್ಟಂತೆ ದಾಖಲೆಗಳನ್ನು ಸಹಿತ ತಾವೇನು ಮಾಡಬೇಕಾಗ್ತದೆ, ಕೊಟ್ಟು ಇನ್ಕಮನ್ನು ತಾವೇನು ಮಾಡಬೇಕು, ಪ್ರೂವ್ ಮಾಡಬೇಕಾಗ್ತದೆ. ಯಾಕಂದರೆ 3,50,000 ಬಿಲೋನೇ ಇರಬೇಕು, ಹೆಚ್ಚಿಗೆ ಇದ್ದರೆ ಅದನ್ನು ತಗೊಳ್ಳೋದಿಲ್ಲ. ಸೊ ಇಷ್ಟೇ ಇತ್ತು ಈ ವಿಡಿಯೋದಲ್ಲಿ NMMSಗೆ
ನೋಟಿಫಿಕೇಶನ್ ಆಯಿತು. ನಮ್ಮ ಯೂಟ್ಯೂಬಲ್ಲಿ ನಾವು ಪ್ರತಿದಿನವೂ ಕೂಡ ನಿಮಗೆ ಕ್ವಶನ್ ಆನ್ಸರ್ಸ್ಗಳನ್ನ ಹಾಕ್ತಾನೆ ಇರ್ತೀವಿ. ಸೊ ಖಂಡಿತವಾಗಿ ತಾವುಗಳು ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ ಅಂತ ಹೇಳ್ತಾ ಹೆಚ್ಚು NMMS ಪರೀಕ್ಷೆ ವಿದ್ಯಾರ್ಥಿಗಳಿಗೆ ಈ ವಿಡಿಯೋ ಲಿಂಕನ್ನು ಶೇರ್ ಮಾಡಿ. ಬಾಯ್.